ಸ್ವಲ್ಪ ಮಟ್ಟಿಗೆ ಕರ್ನಾಟಕದಲ್ಲಿ ಎಷ್ಟು ಜನರಿಗೆ ಅನುಕೂಲ ಆಗ್ಯದ ಅಂತಕ್ಕಂಥದ್ದು ಹೇಳಬೇಕನ್ನೋ ದೃಷ್ಟಿಯಿಂದ ನಾನು ನಿಮಗೆ ಕರೆದಿದ್ದೀನಿ. ಆದರೆ ಒಂದು ಕೆಟ್ಟ ಏನು ಅನ್ನಿಸ್ತದ ಅಂದ್ರೆ ಅದು ಬರ್ತೀನಿ ಒಂದೊಂದಾಗಿ 17 ವಿಶ್ವಾಸ ಕರ್ನಾಟಕ ಮತ್ತು ದೇಶದ ಜನರ ನಿರಂತರ ನಂಬಿಕೆ ಮತ್ತು ಬೆಂಬಲ ಅಂದರೆ ಕರ್ನಾಟಕ ಸರ್ಕಾರಕ್ಕೆ ಸಂಪೂರ್ಣ ನಾವು ಬೆಂಬಲ ಇರ್ತೇವೆ ಅನ್ನೋದು ಹೇಳ್ಯಾರ ಸ್ಪಷ್ಟವಾಗಿ. ಈಗ 17 ಲೋಕಸಭಾ ಸದಸ್ಯರನ್ನು ಈ ರಾಜ್ಯದಲ್ಲಿ 2014ಕ್ಕೆ ಜನ ಆರಿಸಿಕೊಟ್ರು. 3 ದಶಕಗಳ ನಂತರ 2014 ಏನು ಫಸ್ಟ್ ಲೋಕಸಭಾ ಚುನಾವಣೆ ಆಯಿತು, ಅವತ್ತು 17 ಲೋಕಸಭಾ ಸದಸ್ಯರನ್ನು ಜನ ಆರಿಸಿ ಕಳಿಸಿದರು. 3 ದಶಕಗಳ ನಂತರ ಕೇಂದ್ರದಲ್ಲಿ ಪೂರ್ಣ ಸರ್ಕಾರ ಅಂದರೆ ಯಾರ್ದು ಸಹಾಯ ಇಲ್ಲದೇ ಪೂರ್ಣ ಸರ್ಕಾರ 2014ರಲ್ಲಿ ಇದು ಮೋದಿಯವರ ಕಾಲದಲ್ಲಿ ಇದು ಆಗಿರ್ತಕ್ಕಂಥದ್ದು ಅಂತ ಹೇಳಿ, ಮುಂದೆ 2019ರಲ್ಲಿ ಬಹುಶಃ ಕಾಂಗ್ರೆಸ್ ಸರ್ಕಾರನೇ ಇರಬಹುದು. ಅವತ್ತು 25 ಸ್ಥಾನಗಳಿಗೆ ಐತಿಹಾಸಿಕ ಜಯ. ಇತ್ತೀಚಿನ ಇತಿಹಾಸದಲ್ಲಿ ಅತ್ಯುತ್ತಮ ಪ್ರದರ್ಶನವಾಗಿ ಕರ್ನಾಟಕದ 28 ಸ್ಥಾನಗಳಲ್ಲಿ 25 ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಲೋಕಸಭೆಗೆ ಜನ ವೋಟ್ ಹಾಕಿದ್ರು. ಮೋದಿಯವರ ಆಡಳಿತ ಮಾದರಿಯ ಮತ್ತು ರಾಷ್ಟ್ರೀಯ ಭದ್ರತಾ ದೃಷ್ಟಿಕೋನವನ್ನು ಪುರಸ್ಕರಿಸಿದರು. 2024ರಲ್ಲಿ 51.66% ಮತಗಳನ್ನು ಭಾರತೀಯ ಜನತಾ ಪಾರ್ಟಿಗೆ ಬಿದ್ದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರದ ಇದ್ದರೂ ಕೂಡ 24ರಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJP 17 ಮತ್ತು JDS ನಮ್ಮ ಜೊತೆ ಇತ್ತಲ್ಲ ಅವತ್ತು JDS 2 ಮೈತ್ರಿ ಸ್ಥಾನಗಳ ಕೂಟಕ್ಕೆ 19 ಸ್ಥಾನಗಳನ್ನು ಕರ್ನಾಟಕದ ಜನ ಕೊಟ್ಟರು. ಕೃಷಿ ಇದು ಎಲ್ಲ ನಿಮಗೆ ದಯವಿಟ್ಟು ಇದು ಬಂದದಲ್ಲ, ತಮಗ ಎಲ್ಲರಿಗೂ ಬಂದದಲ್ಲ. ನಾನು ಮೇನ್ ಪಾಯಿಂಟ್ಗಳು ಹೇಳ್ತೀನಿ, ಉಳ್ಕಿವು ನೀವು ನೋಡ್ಕೊರಿ. ಆಮೇಲೆ 2.12 ಕೋಟಿ ಜನಧನ ಖಾತೆಗಳಿಗೆ ಬ್ಯಾಂಕಿನ ವ್ಯವಸ್ಥೆಯಿಂದ ವಂಚಿತರಾಗಿದ್ದ ಕರ್ನಾಟಕದ 2.12 ಕೋಟಿ ಜನರಿಗೂ ಹೆಚ್ಚು ಜನರನ್ನು ಬ್ಯಾಂಕಿಂಗ್ ವ್ಯಾಪ್ತಿಗೆ ತರಲಾಯಿತು. ಮೊದಲು ಏನಿತ್ತು ನೋಡ್ರಿ, ನಿಮಗೆ ಗೊತ್ತದ. ಬ್ಯಾಂಕಿಂದು ಇದು ಕಾಂಗ್ರೆಸ್ನವ್ರಿಗೆ ಇದು ಹಿಂಗಾದ್ರೆ ಚಲೋ ಆತದ ಗೊತ್ತಿದ್ದರೂ ಕೂಡ ಅವರು ಮಾಡಲಿಲ್ಲ. ಈ ಏನು ಜನಧನ ಅಕೌಂಟ್ ಅಂತ ನಾವೇನು ಹೇಳ್ತೀವಿ, ಇದು ಮಾಡಲಿಲ್ಲ. ಯಾಕಂದ್ರೆ ಏನೇ ₹1 ನೋಡ್ರಿ, ರಾಜೀವ್ ಗಾಂಧಿಯವರು ಪಾರ್ಲಿಮೆಂಟ್ನಾಗ ಹೇಳಿದ್ರು ಒಂದು ದಿನ, ಅಲ್ಲಿ ಬಿಜಾಪುರಕ್ಕೆ ನಾವು ₹10 ಅಥವಾ ₹100 ನಾವು ಮಂಜೂರಾತಿ ಮಾಡಿ ಕಳಿಸಿದ್ರೆ ಬೆನಿಫಿಷರಿಗೆ ಮುಟ್ಟುದು ರೊಕ್ಕ ಎಷ್ಟು ಅನ್ನೋದು ನೀವು ಕೇಳಿರಲ್ಲ. ಎಲ್ಲ ಮೀಡಿಯೇಟರ್ ತಿಂದು ಕೊನೆಗೆ ಅದಕ್ಕೆ ಒಂದು ₹4 ₹8 ಸಿಗ್ತಿತ್ತು. ಇದು ಆಗಬಾರದನ್ನೋ ಕಾರಣಕ್ಕೆ ಮೋದಿಯವರು ಈ ಜನಧನ ಯೋಜನೆಯನ್ನು ತಂದು ಕೊಟ್ಟು ಈ ರಾಜ್ಯದ ಜನರಿಗೆ ₹1 ಎಲ್ಲೇ ಮಂಜೂರಾತಿ ಆದರೂ ಕೂಡ ಅದು ಅವರ ಬ್ಯಾಂಕಿಗೆ ನೇರವಾಗಿ ಹೋಗಬೇಕು ಅಂತಕ್ಕಂಥದ್ದು ಮಾಡೋದು ಇದು ದೊಡ್ಡ ಜನರಿಗೆ, ಬಡ ಜನರಿಗೆ ಸಹಾಯ ಅಂತೇಳಿ ಸಾಧನೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದ್ರ ಜೊತೆಗೆ ನೋಡ್ರಿ, ಎಲ್ಲಕ್ಕಿಂತ ಬೆಸ್ಟ್ ಅಂದ್ರೆ ಏನು ಅಂದ್ರೆ ನೋಡ್ರಿ, 60 ವರ್ಷ ಈ ದೇಶದ ರಾಜಕಾರಣ ಮಾಡಿದ್ರು. 70 ವರ್ಷನಾಗ 60 ವರ್ಷ ರಾಜಕಾರಣ ಮಾಡಿದ್ರೆ ನೋಡ್ರಿ, ನೆಹರು ಸಾಹೇಬ ಆದ, ಇಂದಿರಕ್ಕ ಆದರು, ಅಲ್ಲಿ ಅವರು ಇಂದಿರಕ್ಕನ ಮಗ ಎಲ್ಲರೂ ಬಂದರು. ಈ ದೇಶದ ರಾಜಕಾರಣನೇ ಏನು ಗಾಂಧಿ ಫ್ಯಾಮಿಲಿಗೆ ಇತ್ತು ಏನಂಗಿತ್ತು ಅವಾಗ. ಮತ್ತು ಅಲ್ಲ ನಿಮ್ಗೆ ನಿಮ್ಮ ಮನ್ಯಾಗ ಫಿಲ್ಟರ್ ಇರ್ತಾವೆ, ಎಲ್ಲ ನೀರು ಕುಡಿತೀರಪ್ಪ. ಸಾಮಾನ್ಯ ಜನರು ಬಡವರು ನೀರು ಎಲ್ಲಿ ಹೆಂಗೆ ಕುಡಿಬೇಕು ನೀರ? ಇದೆಲ್ಲವನ್ನ ತಿಳ್ಕೊಂಡು ಮೋದಿಯವರು ಅವಾಗ ನೋಡ್ರಿ, ಅದೃಷ್ಟಕ್ಕೆ ನಾನೇ ಮಂತ್ರಿ ಇದ್ದ ದೇಶದಲ್ಲಿ, ಅವ್ರ ಜೊತೆ ನಮಗೆಲ್ಲ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿರಿ. ಆಂಧ್ರದಾಗ ಭಾಳ ಚಲೋ ಮಾಡ್ಯಾರ. ಇದು ಹರ್ ಘರ್ ನಲ್ಲ ಯೋಜನೆ, ನೀವು ಹೋಗಿ ನೋಡಿ ಬಾ ಅಂದರು. ನಾವೆಲ್ಲ ಆಫೀಸರ್ ಕರ್ಕೊಂಡು ನಾನು ಹೋಗಿ ಎಲ್ಲ ಸುತ್ತಾಡಿ, ಆಂಧ್ರ ಪ್ರದೇಶದಲ್ಲಿ ಸುತ್ತಾಡಿ ಬಂದು ರಿಪೋರ್ಟ್ ಕೊಟ್ಟ ಮೇಲೆ ಅದನ್ನು ಎಕ್ಸಿಕ್ಯೂಷನ್ ಮಾಡಿದ್ರು. ಏನು
ಇಡೀ ದೇಶದಲ್ಲಿರ್ತಕ್ಕಂಥ ಜನರಿಗೆ ಪ್ರತಿಯೊಬ್ಬರಿಗೆ ಫಿಲ್ಟರ್ ನೀರು, ಪ್ರತಿಯೊಂದು ಹಳ್ಳಿಗೆ ಫಿಲ್ಟರ್ ನೀರು ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಏನು ಒಂದು ಯೋಜನೆಯನ್ನು ತಂದರು. ಏನಪ್ಪ ಈ ಕರ್ನಾಟಕಕ್ಕೆ 87.7 ಲಕ್ಷ ಗ್ರಾಮೀಣ ಜನರಿಗೆ ನೀರು ಜನಜೀವನ ಮಿಷನ್ ಆದಿಯಲ್ಲಿ ರಾಜ್ಯದಲ್ಲಿ 87.7 ಲಕ್ಷಕ್ಕೂ ಹೆಚ್ಚು ಗ್ರಾಮೀಣ ಮನೆಗಳಿಗೆ ಯಶಸ್ವಿಯಾಗಿ ನಳ ಯೋಜನೆಯನ್ನು ಜೋಡಿಸ್ತಕ್ಕಂಥ ಕೆಲಸ ಮೋದಿಯವರು ಮಾಡಿದ್ರು. ಬಹಳ ಸಂತೋಷದ ಕೆಲಸ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಸಾಮಾಜಿಕ ಸುರಕ್ಷತೆ ಮತ್ತು ಕೋವಿಡ್ ಬಿಕ್ಕಟ್ಟಿನ ಸಕ್ರಿಯ ನಿರ್ವಹಣೆ. ಯಾಕಂದರೆ ಒಟ್ಟು ಮೋದಿಯವರ 12 ವರ್ಷ ಅನ್ಕೊಂಡ್ರೆ ನಮ್ಮ ಜಿಲ್ಲೆಯಲ್ಲಿ ನಾವು ಪಾರ್ಟಿಯವರು 4 ಪ್ರಮುಖ ಅಂಶಗಳನ್ನು ಮಾಡಿದೆವು. ಈಗ ಒಂದು ಪ್ರಮುಖ ಅಂಶದಲ್ಲಿ ನಾನು ಆರ್ಯಾರಿಸಿ ಹೇಳಿದ್ದೀನಿ. ಈಗ ಎರಡನೇದ್ದು ಏನಪ್ಪ ಅಂತಂದ್ರೆ ಸಾಮಾಜಿಕ ಸುರಕ್ಷತೆ ಮತ್ತು ಕೋವಿಡ್ ಬಿಕ್ಕಟ್ಟಿನಲ್ಲಿ ಸಕ್ರಿಯ ನಿರ್ಧಾರದಲ್ಲಿ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಸುಮಾರು 48.9 ಲಕ್ಷ ಅಟಲ್ ಪೆನ್ಷನ್ ಚಂದಾದಾರರು, ಇಷ್ಟು ಜನ ಪೆನ್ಷನ್ದಾರ ಕೊಟ್ಟರು. 48.9 ಲಕ್ಷ ಜನರಿಗೆ ಕರ್ನಾಟಕದಲ್ಲಿ ಸಂಘಟಿತ ಮತ್ತು ಅಸಂಘಟಿತ ವಲಯದ 49.9 ಲಕ್ಷಕ್ಕೂ ಹೆಚ್ಚು ಹಿರಿಯ ನಾಗರಿಕರಿಗೆ 60 ವರ್ಷದ ನಂತರ 1,000 ರೂಪಾಯಿಯಿಂದ 5,000 ಖಾತೆಯವರಿಗೆ ನಂತರ ಕೊಟ್ಟರು. ಆಮೇಲೆ ಇನ್ನೊಂದಂದ್ರೆ 31.1 ಲಕ್ಷ ಕಿಸಾನ್ ಕ್ರೆಡಿಟ್ ಕೊಟ್ಟರು ರೈತರಿಗೆ. ಕರ್ನಾಟಕದಲ್ಲಿ ಕೃಷಿ ಮತ್ತು ಮೀನುಗಾರಿಕೆಯ ನಂಬಿದ 31.7 ಲಕ್ಷಕ್ಕೂ ಹೆಚ್ಚು ಜನರು ರಿಯಾಯಿತಿಯ ದರದಲ್ಲಿ ಸರ್ಕಾರದಿಂದ ಸಾಲ ಒದಗಿಸಿ ಲೇವಾದೇವಿಯಾದರು. ಆಮೇಲೆ ಮೂರನೇದ್ದು ಮತ್ತೆ 1,89 ಕೋಟಿ ಆಯುಷ್ಮಾನ್ ಕಾರ್ಡ್ಗಳು. ಎಷ್ಟು? 1.89 ಕೋಟಿ ಆಯುಷ್ಮಾನ್ ಕಾರ್ಡ್ಗಳನ್ನು ಕೊಟ್ಟರು. ಕರ್ನಾಟಕದ 1,89 ಜನರಿಗೆ, ಅಧಿಕ ಜನರಿಗೆ, ನಾಗರಿಕರಿಗೆ ಪ್ರತಿ ಕುಟುಂಬಕ್ಕೆ ವಾರ್ಷಿಕ 5 ಲಕ್ಷದವರೆಗೆ ಧನ ಸಹಾಯ ನೀಡಲಾಯಿತು. ನೋಡ್ರಿ, ಇದೆಲ್ಲ ಬಡವರ ಸಲುವಾಗಿ. ನಮ್ಮ ಜಿಲ್ಲೆಯಲ್ಲಿ 1,89 ಕೋಟಿ ಜನರಿಗೆ ಇದು ಆಯುಷ್ಮಾನ್ ಭಾರತದ ಕಾರ್ಡ್ ಏನು ಕೊಟ್ಟಾರ, ಅದರಲ್ಲಿ ಸುಮಾರು ನನ್ನ ಅಂದಾಜು ಪ್ರಕಾರ ಸುಮಾರು 50 ಲಕ್ಷ ಜನರಿಗೆ ಅದು ಹಳೇದು, ಇದು ನಾ ಹೇಳೋದು 50 ಲಕ್ಷ ಜನರಿಗೆ ನಮ್ಮ ಜಿಲ್ಲೆನಲ್ಲಿ ಇದು ಅವ್ರಿಗೆ ಆ ಫಾಯ್ದೆ ಮುಟ್ಟಾದ. ಯಾಕಂದ್ರೆ ದವಾಖಾನೆಗೆ ಹೋಗ್ತಾವ, ಕ್ಯಾನ್ಸರ್ ಆಗ್ಯದ್ರಿ, ಸುಡುಗಾಡಾಗ್ಯದ, ಮಣ್ಣಾಗ್ಯದ ಹೋಗಿರ್ತಾರ, ಅಲ್ಲೇ ದವಾಖಾನೆ ಒಳಗೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ಯಾರ. 402 ಲಕ್ಷ ಫಲಾನುಭವಿಗಳಿಗೆ ಉಚಿತ ಪಡಿತರ. ನೋಡ್ರಿ, ಅಕ್ಕಿ ಗೋಧಿ ಏನು ಹಂಚ್ತಾರಲ್ಲ, ಅದು ಎಷ್ಟು ಅಂದ್ರೆ 402 ಲಕ್ಷ ಫಲಾನುಭವಿಗಳಿಗೆ ಉಚಿತವಾದ ಪಡಿತರ ಅಕ್ಕಿ ಮತ್ತು ಗೋಧಿಯನ್ನು ಹಂಚಿಸ್ತಕ್ಕಂಥ ಸಾಧನೆ ನರೇಂದ್ರ ಮೋದಿಯವರು ಈ ರಾಜ್ಯಕ್ಕೆ ಮಾಡ್ಯಾರ. ದೇಶದಲ್ಲಿ ಕೂಡ ಏನಪ್ಪ ಅಂತಂದ್ರೆ ಒಂದು ಕುಟುಂಬಕ್ಕೆ 5 ಯಾರು ಬಡವರು ಅದಾರ ಅವ್ರಿಗೆ 5 ಕಿಲೋ ಫ್ರೀಯಾಗಿ ಕೊಡಬೇಕು. ಅವ್ರಿಗೇನು ರೊಕ್ಕ ತಗೊಳ್ಳಂಗಿಲ್ಲ, ಪ್ರತಿಯೊಂದು ಕುಟುಂಬಕ್ಕೆ ಬಡವರಿಗೆ. ಅದು ಅಲ್ಲದೆ ದೇಶದಾಗೂ ಕೂಡ ಒಟ್ಟು ಟೋಟಲು 85 ಕೋಟಿ ಜನರಿಗೆ ಇದು ಮುಟ್ಟಿಸ್ತಕ್ಕಂಥ ಕೆಲಸ ದೇಶದಾಗ ಹೇಳ್ತೀನಿ ನಾನು. ನಮ್ಮಲ್ಲಿ ಎಷ್ಟಪ್ಪ ಅಂತಂದ್ರೆ ಸುಮಾರು 402 ಲಕ್ಷ ಜನರಿಗೆ ನಮ್ಮಲ್ಲಿ ಆಗ್ಯದ. ಆದರೆ ದೇಶದಲ್ಲಿ ಸುಮಾರು 85 ಕೋಟಿ ಬಡವರಿಗೆ ಫ್ರೀಯಾಗಿ 5 kg ಅಕ್ಕಿ ಮತ್ತು ಗೋಧಿ ಕೊಡ್ತಕ್ಕಂಥ ಒಂದು ಸಾಧನೆ ಆಗ್ಯದ ಅಂತೇಳಿ ನಮಗೆ ಹೇಳಕ್ಕೆ ಬರ್ತೀನಿ. ನೋಡ್ರಿ, ಕೋವಿಡ್ನಾಗ ಎಂಥ ಬಂಗಾರ ಅಂತ ಕೆಲಸ ಮಾಡಿದ್ರಿ ಮೋದಿಯವರು, ಸಾಧನೆ. ಹೇಳ್ರಿ ನೋಡೋಣ, ಎಂಥ ಬಂಗಾರ ಅಂತದ್ದು. ಕೋವಿಡ್ ನಿರ್ವಹಣೆಗೆ 220 ಕೋಟಿ ಡೋಸ್ ಲಸಿಕೆ. ಎಷ್ಟು ರೀ? 220 ಕೋಟಿ, ಲಕ್ಷ ಅಲ್ಲ,
ಕೋಟಿ ಜನರಿಗೆ ಡೋಸ್ ಕೊಡಿಸ್ತಕ್ಕಂಥ ಕೆಲಸ ಮಾಡಿದ್ರು. ಆಮೇಲೆ ನಾ ಭಾಳ ಕಡೆ ಹೇಳೀನಿ, ರಾಜ್ಯದಲ್ಲಿ ಇಂಥ ಸಂದರ್ಭದಾಗ ಏನ್ರೆ ಕಾಂಗ್ರೆಸ್ ಸರ್ಕಾರ ಇದ್ದಿದ್ರೆ ಹಾದಿಗೆ ರೋಡಿಗೆ ಹೆಣಗಳು ಬೀಳ್ತಿದ್ವು ಅಂತಕ್ಕಂಥ ಮಾತು ಹೇಳೀನಿ ನಾನು. ಆದರೆ ನೋಡ್ರಿ, ನಮ್ಮವರು ನಮ್ಮ ಪ್ರಧಾನಮಂತ್ರಿಗಳು ಇಷ್ಟು ಜನರಿಗೆ, ಇಷ್ಟು ಕೋಟಿ ಜನರಿಗೆ ಡೋಸಸ್ಗಳನ್ನು ಕೊಟ್ಟು ಕೇಂದ್ರದ ಸಕ್ರಿಯ ಬೆಂಬಲದೊಂದಿಗೆ ರಾಜ್ಯದಲ್ಲಿ ಲಕ್ಷಕ್ಕೂ ಅಧಿಕ ಬೆನಿಫಿಷರಿಗಳ ಸಾಮರ್ಥ್ಯ, ಅತ್ಯಾಧುನಿಕ ICU ಸೌಲಭ್ಯಗಳು ಮತ್ತು ಸ್ವದೇಶಿ ಲಸಿಕೆ. ನೋಡಿರಿ, ಇವರು ಬರೇ ಮೋದಿಯವರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಮಾಡೋದು ಅಷ್ಟೇ ಅಲ್ಲ, ಪರದೇಶಗಳಿಗೂ ಕೂಡ ಫ್ರೀಯಾಗಿ ಲಸಿಕೆಗಳನ್ನು ಹಂಚತಕ್ಕಂಥ ಕೆಲಸ ಮಾಡಿದ್ರು. ಅಲ್ಲಿನೂ ಕೂಡ ಎಷ್ಟೋ ಜನರಿಗೆ ಜೀವ ಉಳಿಸಿದ್ರು. ಪಾಪ ಅವರೆಲ್ಲರೂ ಕೂಡ ಮೋದಿಯವ್ರ ಹತ್ರ ಬಂದು ಅವರಿಗೆ ಅಭಿನಂದನೆಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ. ಈಗ ಮೂರನೇದ್ದೇನಪ್ಪ ಅಂದ್ರೆ 4ರಲ್ಲಿ ಮೂರನೇದ್ದೇನಪ್ಪ ಅಂದ್ರೆ ಕೇಂದ್ರದ ತೆರಿಗೆಯ ಹಂಚಿಕೆಯಲ್ಲಿ 262% ಭಾರಿ ಹೆಚ್ಚಳ ಮಾಡಿದ್ದಾರೆ. ಆಮೇಲೆ ಹಿಂದೆ UPA ಸರ್ಕಾರ ಇದ್ದಾಗ ಎಷ್ಟಿತ್ರಿ, ಬರೀ 81.794 ಕೋಟಿಗೆ ಹೋಲಿಸಿದರೆ ಮೋದಿ ಸರ್ಕಾರದ 214ರಿಂದ 24ರವರೆಗೆ ಅವಧಿಯಲ್ಲಿ ಕರ್ನಾಟಕದಲ್ಲಿ ಸಿಕ್ಕ ತೆರಿಗೆಯ ಹಂಚಿಕೆ ಸುಮಾರು 2,96,730 ಕೋಟಿ ರೂಪಾಯಿಗೆ ತಲುಪಿದೆ. ನೋಡ್ರಿ, ಬದಮಾಸರು ಎಲ್ಲ ಇವ್ರು ಏನು ಹೇಳ್ತಾರ ಅಂದ್ರೆ ಕೇಂದ್ರ ಸರ್ಕಾರದ ನಮಗೇನೂ ಸಿಕ್ಕಿಲ್ಲ, ಕೇಂದ್ರ ಸರ್ಕಾರದಿಂದ ಏನೂ ಸಿಕ್ಕಿಲ್ಲ ಅಂತಕ್ಕಂಥ ಮಾತಾ ಪ್ರತಿ ಸಲ ಹೇಳ್ತಾರ. ಕೇಂದ್ರ ನಮಗೆ ಏನು ಸಹಕಾರ ಮಾಡ್ತಾ ಇಲ್ಲ ಅಂತ ಪ್ರತಿ ಸಲನೂ ಹೇಳ್ತಾರ. ನಮಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಿಮ್ಮ ಸರ್ಕಾರ ಇದ್ದಾಗ ಬರೀ 81 ಲಕ್ಷ ಕೋಟಿ ಕೊಟ್ಟರು. ಏನ್ರಿ, 81.794 ಕೋಟಿ ರೂಪಾಯಿ ಕೊಟ್ಟರು. ಮತ್ತು ಈ ಭಾರತೀಯ ಜನತಾ ಪಕ್ಷಕ್ಕೆ ನೀವು ಬೈತೀರಪ್ಪ, ಮತ್ತು ಇವ್ರ್ಯಾಕೆ ಕೊಡ್ಬೇಕಿತ್ತು ನಿಮ್ಗೆ? 2,96 ಲಕ್ಷ 2,96,000 ಜನರಿಗೆ ರೊಕ್ಕ ಕೊಟ್ರಪ್ಪ. ನೀವು ಕೊಡೋದಿಲ್ಲ ಅಂತ ಹೇಳಿರಿ. ಅವರಿಗೆ ಇದು ಕಾಂಗ್ರೆಸ್ನವರಿಗೆ ಇದೊಂದು ಭಾಳ ಗಂಭೀರವಾದಂಥ ಉತ್ತರ. ಗ್ರಾಂಟಿನ್ ಏಡಿನಲ್ಲಿ 292% ಜಿಗಿತ. UPA ಅವಧಿಯಲ್ಲಿ ಸುಮಾರು 60.79 ಕೋಟಿಯಿಂದ ಮೋದಿ ಸರ್ಕಾರದ ಅವಧಿಯಲ್ಲಿ ಕರ್ನಾಟಕಕ್ಕೆ ಸಿಕ್ಕ ಅನುದಾನ 2,28,280 ಕೋಟಿಗೆ ಭಾರೀ ಏರಿಕೆ ಕಂಡಿದೆ. ಆಮೇಲೆ ರಸ್ತೆಗಳು 8.191 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯ ಜಾಲ. ನೀವು ನೋಡಿರಿ, ರಾಷ್ಟ್ರೀಯ ಹೆದ್ದಾರಿಗಳು ನೋಡ್ರಿ, ಇಷ್ಟು ಎಂದರೆ ಆಗಿದ್ದು ಏನ್ರಿ? ಅವ್ರಿಗೆ ಹೆದ್ದಾರಿನೇ ಗೊತ್ತಿದ್ದಿದ್ದಿಲ್ಲ. ಪಾಪ ವಾಜಪೇಯಿ ಅವರು ಬಂದ ಮೇಲೆ ಇಡೀ ದೇಶಕ್ಕೆ ಒಂದು ನಾನು ಮಾಲೆಯನ್ನು ಹಾಕ್ತೀನಿ ಅಂತ ಹೇಳಿ ಕಾಶ್ಮೀರ, ಕನ್ಯಾಕುಮಾರಿಯಿಂದ ಮತ್ತೆ ಹೊಳ್ಳಿ ಕಾಶ್ಮೀರಕ್ಕೆ ರೋಡ್ ಮಾಡತಕ್ಕಂಥ ಕೆಲಸ ಮಾಡಿದ್ರು ವಾಜಪೇಯಿ ಅವರಿದ್ದಾಗ. ಇದು ಒಂದು ದೇಶಕ್ಕೆ ಮಾಲೆಯನ್ನು ಕೊಟ್ಟಿರ್ತಕ್ಕಂಥ ಅಟಲ್ ಬಿಹಾರಿ ವಾಜಪೇಯಿ ಅವ್ರದ ನೋಡಿ ಮೋದಿಯವರು 2014ಕ್ಕೆ ಪ್ರಧಾನಮಂತ್ರಿ ಆದಾಗ ನಾವು ಇದನ್ನ ಯಾಕೆ ಮುಂದುವರಿಸಬಾರ್ದು ಅಂಥೇಳಿ ಈ ನ್ಯಾಷನಲ್ ಹೈವೇಗಳನ್ನು ದೇಶದಲ್ಲಿ ಮುಂದುವರ್ಸ್ಯಾರ. ಈಗ ಬಿಜಾಪುರದಲ್ಲಿ ತಾವು ನೋಡ್ತೀರಿ, ಸುಮಾರು 6 ನ್ಯಾಷನಲ್ ಹೈವೇಗಳನ್ನು ತರತಕ್ಕಂಥ ಪ್ರಯಾಸ ಕೊಟ್ಟಾರ ಅವರು. ನಾ ಏನೂ ಮಾಡಿಲ್ಲ, ಅವ್ರು ಕೊಟ್ಟರು ಅನ್ನೋದು ನಾ ಬೇಡ್ದ, ಅವ್ರು ಕೊಟ್ಟರು ಅನ್ನೋ ಕಾರಣಕ್ಕೆ ಇವತ್ತು ಬಿಜಾಪುರದಲ್ಲಿ 6 ನ್ಯಾಷನಲ್ ಹೈವೇಗಳು ಬಂದು ಜಾಯ್ನ್ ಆಗ್ಯಾವ. ಯಾವ ಜಿಲ್ಲಾದಾಗ ಅದ 6 ನ್ಯಾಷನಲ್ ಹೈವೇಗಳು. ಮತ್ತು ಅದಕ್ಕೆ ನಾ ಮತ್ತೆ ಬೇಡೀನಿ ಏನಪ್ಪ ಅಂತಂದ್ರೆ, ಇವು 6 ನ್ಯಾಷನಲ್ ಹೈವೇ ಒಳಗೆ ಬಿಜಾಪುರದಾಗ ಬಂದರೆ ಟ್ರಾಫಿಕ್ ಜಾಸ್ತಿ ಆಗ್ತದ. ಈಗ ಇಂಡಿದಿಂದ ಅಥಣಿಗೆ ಹೋಗೋ ಒಳಗೆ ಯಾಕೆ ಬರಬೇಕು ಊರಾಗ? ಅದಕ್ಕೆ ಒಂದು ರಿಂಗ್ ರೋಡ್ ಬೇಕು. ಸುಮಾರು 750 ಕೋಟಿ ರೂಪಾಯಿದು ಎಸ್ಟಿಮೇಟ್ ಆಗ್ಯದ. ಅದು ರಿಂಗ್ ರೋಡ್ ಸಹಿತ ಕೊಡ್ತೀನಿ ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳು ಪತ್ರ ಗಡ್ಕರಿ ಅವರು ಬರೆದಾರೆ. ಗಡ್ಕರಿ ಅವರು ನಾ ಇದು ಮಾಡ್ತೀನಿ ಅಂತಕ್ಕಂಥ ಮಾತು ಹೇಳ್ಯಾರ. ಸಾಕಷ್ಟು ದೇಶದಲ್ಲಿಯೂ ಕೂಡ ದೇಶದ ಚಿತ್ರನೇ ಬದಲು ಮಾಡ್ಯಾರ. ಮೋದಿಯವರ ಸರ್ಕಾರದಲ್ಲಿ ದೇಶದಲ್ಲಿ ಎಲ್ಲಿ ಬೇಕಾದಲ್ಲವ್ರು ಬರೀ ಬಿಜಾಪುರ ಅಂತ ಅಷ್ಟೇ ಅಲ್ಲ, ಎಲ್ಲಿ ಹೋದರೂ ಕೂಡ ಈ ನ್ಯಾಷನಲ್ ಹೈವೇಗಳು ಭಯಂಕರ ನ್ಯಾಷನಲ್ ಹೈವೇ ಆಗ್ಯಾವ. ಅದು ನಮ್ಮ ಜಿಲ್ಲೆ, ನಮ್ಮ ರಾಜ್ಯಕ್ಕೆ ಮಾತ್ರ
8,190 ಕಿಲೋಮೀಟರ್ ನ್ಯಾಷನಲ್ ಹೈವೇ ಕೊಡ್ತಕ್ಕಂಥ ಪ್ರಯಾಸ ಮಾಡ್ಯಾರ. ಆಮೇಲೆ ರೈಲ್ವೆ ವಿದ್ಯುತ್ತೀಕರಣ ನಿಮ್ಗೆ ಗೊತ್ತದ. ರೈಲ್ವೆ ಮೊದಲ ರೈಲ್ವೆ ಇಲೆಕ್ಟ್ರಿಕಲ್ ಮ್ಯಾಲೆ ಹೋಗ್ತದ ಅಂತ ಹೇಳಿದಾಗ ಅವಾಗ ನಾವು ಸಾಲಿ ಕಲೆ ಮುಂದೆ ಸೊಲ್ಲಾಪುರದಿಂದ ಪುಣಕ್ಕೆ ಹೋಗಿ ಪುಣದಿಂದ ಬಾಂಬೆಗೆ ಹೋಗಿ ಹೊಳ್ಳಿ ಬರ್ತಿದ್ದೆವು ನಾವು. ಯಾಕಂದ್ರೆ ಅದು ನೋಡ್ಲಕ್ಕ ಅದು ಎಂಥದ್ದು ಇರ್ತದ. ಈಗ ನಮ್ಮ ಊರಿಗೆ ಬಂದುಬಿಟ್ಟದ. ಈಗ ಇಡೀ ದೇಶಕ್ಕೆ, ಬರೀ ನಮ್ಮ ಊರಿಗೆ ಅಷ್ಟೇ ಅಲ್ಲ, ಇಡೀ ದೇಶಕ್ಕೇ ಕೊಡ್ತಕ್ಕಂಥ ಸಾಧನೆ ನರೇಂದ್ರ ಮೋದಿಯವರು ಮಾಡ್ಯಾರ. ಇದು 18 ಪಟ್ಟು ವೇಗ ಫಾಸ್ಟು ಜಾಸ್ತಿ ಆಗ್ತದೆ. ಇದರಿಂದ ವಾರ್ಷಿಕ ಸರ್ಕಾರಿ ರೈಲ್ವೆ ವಿದ್ಯುತ್ತೀಕರಣದ ಪ್ರಮಾಣ 18 ಕಿಲೋಮೀಟರ್ 2014ಕ್ಕಿಂತ ಮುಂಚೆ ಇತ್ತು. ಅದು ಅಲ್ಲಿಂದ ಈಗ ಏನಾಗ್ಯದಪ್ಪ ಅಂತಂದ್ರೆ 317 ಕಿಲೋಮೀಟರ್ಗೆ ಏರಿಕೆ. ಮತ್ತು ಹುಬ್ಬಳ್ಳಿಯಲ್ಲಿ ವಿಶ್ವದ ಅತಿ ಉದ್ದ ರೈಲ್ವೆ ಪ್ಲ್ಯಾಟ್ಫಾರ್ಮ್, ವಿಶ್ವದ ಅತಿ ಉದ್ದ ಪ್ಲ್ಯಾಟ್ಫಾರ್ಮ್ ಎಲ್ಲಪ್ಪ ಅಂತಂದ್ರೆ ಅದು ಹುಬ್ಬಳ್ಳಿನಲ್ಲಿ ಆಗ್ಯದ, ರೈಲ್ವೆನಾಗ. ಇವೆಲ್ಲ ಭಯಂಕರ ಇವೆಲ್ಲ ಸಾಧನೆಗಳು ಅಲ್ಲೇನು ಹೇಳ್ರಿ ನೋಡೋಣ. ಇವ್ರು ಏನು ಮಾಡಿದ್ರಿ ಮರ ಒಂದೇ ಬಿಡ್ತಾರೆ. ಮುಗಿಸಿ ಹೇಳ್ತೀನಿ. ಇದು ನಾಲ್ಕನೇದು. ನಾಲ್ಕನೇ ವಿಷಯ ಇದೆಲ್ಲ. ಇನ್ನೊಂದು